ಗ್ಯಾಂಗ್ ಅಂತ ಹೇಳಿದ್ರು ಆ ಮಹಿಳೆ ಆ ಯತ್ನಾಳ್ ಒಂದು ವಿಷಯ ಹೇಳಕ್ ಬಯಸ್ತೇನೆ. 11 ಕೋಟಿ ಕೇಳಿದ್ರು, ಆಮೇಲೆ 3 ಕೋಟಿ ಡೀಲ್ ಆಯ್ತು ಅಂದ್ರೆ ಬಸವನಗೌಡ ಯತ್ನಾಳರು ಸುಳ್ಳು ಹೇಳಿದ್ರ ಅಂತ. 11 ಕೋಟಿ ರೂಪಾಯಿಗಳನ್ನ ಕೇಳಿದ್ದಾರೆ ಒಂದು ಗ್ಯಾಂಗ್ ಅಂತ ಹೇಳಿದ್ರು ಆ ಮಹಿಳೆ ಆ ಯತ್ನಾಳ್ ಒಂದು ವಿಷಯ ಹೇಳಕ್ ಬಯಸ್ತೇನೆ. 11 ಕೋಟಿ ಕೇಳಿದ್ರು, ಆಮೇಲೆ 3 ಕೋಟಿ ಡೀಲ್ ಆಯ್ತು ಅಂದ್ರೆ ಬಸವನಗೌಡ ಯತ್ನಾಳರು ಸುಳ್ಳು ಹೇಳಿದ್ರ ಅಂತ. ಎಷ್ಟಕ್ಕೆ ಡೀಲ್ ಅಂತ ಕೇಳ್ರಿ. 3 ಕೋಟಿ 11 ಕೋಟಿ ಇತ್ತು, ಇದು 3 ಕೋಟಿ ಡೀಲ್ ಆಯ್ತು ಅಂತ ಹೇಳಿದ್ರು. ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರು ಇದನ್ನ ಸುಳ್ಳು ಹೇಳಿದ್ರ? ಇಲ್ಲ, ಸಂತೋಷ್ ಡೀಲ್ ಮಾಡ್ಯಾರ. ಇನ್ನು ಬಾಯಿ ಮುಕ್ಕಳಿ ಮುಚ್ಕೊಂಡು ಇದ್ದಿ ಸರಿಯಾಗಿ ನಿಂತು ನಿಂದು ಅತಿ ಆಗ್ಬಿಟ್ಟೆ. ಉತ್ಸವ ನೀನೊಬ್ಬ ಹುಚ್ಚ ನೀನು. ಇದೇ ರೀತಿ ಏನಾರ ನೀನು ಕಾಮೆಂಟ್ ಮಾಡಿಸೋದು, ಕಾಮೆಂಟ್ ಹಾಕ್ಸೋದಾಗಲಿ ಮಾಡಿದೆ ಅಂದ್ರೆ ನಾವಲ್ಲೇ ವಿಜಾಪುರಕ್ಕೆ ಬರ್ಬೇಕಾಗತ್ತೆ. ನಿನ್ನ ಹಣೆ ಬರ ನಿಂದು ಏನೈತಿ ಅಂತೈತಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇದು ಕೊನೆಯದಾಗ ಹೇಳಕತ್ತೀನಿ, ನೀನೆಲ್ಲರ ಆ ಗ್ರೂಪ್ನ ಹಾಕ್ಸಿದೆ, ಅವು ಚೀಲಗಳದಾವ ನಿಮ್ಗೆ. ನಮ್ಮಲ್ಲಿ 1000 ಮಂದಿ ಚೀಲಗಳು ಅಂತ ನಮ್ಮ ಶಾಸಕರಿಂದ ಭಾಳ ಮಂದಿ. ನಾವು ಬಿಡಾಕತ್ತೀವಿ, ನೀ ತಡಿದಿಲ್ಲ, ಭಾಳ ಹುಷಾರಿ.